ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೈಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಆಗಿರುವ ಕುಚ್ಚು ಡಿಸೈನನ್ನು ಕಲಿಯೋಣ. ಇಲ್ಲಿ ನಾನು 4 ಆರ್ಚಿಗೆ ವಿದ್ ಕುಚ್ಚು ಮಾಡಿದ್ದೀನಿ, ಮತ್ತು 3 ಆರ್ಚಿಗೆ ವಿದೌಟ್ ಕುಚ್ಚು ಪರ್ಲಿದ್ದು ಹ್ಯಾಂಗಿಂಗ್ ಹಾಕಿಬಿಟ್ಟು ಮಾಡಿದ್ದೀನಿ. ನಿಮಗೆ ಯಾವ ಮೆಥಡಲ್ಲಿ ಇಷ್ಟ ಆಗ್ತದೋ ಆ ಮೆಥಡಲ್ಲಿ ನೀವು ಈ ಕುಚ್ಚು ಡಿಸೈನನ್ನು ಟ್ರೈ ಮಾಡ್ಬೋದು. ಬನ್ನಿ ಈ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿಕೊಂಡು, ನಾಟು ಮೈನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 2 ಚೈನ್ ಸ್ಟಿಚ್ ಆದಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲೇ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇನ್ನು ನೆಕ್ಸ್ಟ್ ಇನ್ನೊಂದು ಸತಿ ಡಬಲ್ ಕ್ರೋಶೆ, ಟೋಟಲ್ 3 ಟೈಮ್ಸು. ಫಸ್ಟಿದ್ದು 2 ಚೈನ್ ಸ್ಟಿಚ್ಚನ್ನು ಕೂಡ ಒಂದು ಕಂಬದ ಹಾಗೆ ಕನ್ಸಿಡರ್ ಮಾಡಿ. ಇಲ್ಲಿ ಈ ರೀತಿಯಾಗಿ ಕಾಣ್ತದೆ ನೋಡಿ, ವರ್ಕ್ ಈ ರೀತಿಯಲ್ಲಿ ಕಾಣ್ತದೆ ವರ್ಕ್. ಇನ್ನು 4 ಚೈನ್ ಸ್ಟಿಚ್ಚು, 1 2 3 4 ಚೈನ್ ಸ್ಟಿಚ್ ತಗೊಂಡು ನೀಡಲ್ ಮೇಲೆ ಒಂದು ಸತಿ ಥ್ರೆಡ್ ತೆಗೆದುಕೊಂಡು ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದರ ಬೇಸ್ ಲೈನು ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತದೆ. 3 ಟೈಮ್ಸ್ ಡಬಲ್ ಕ್ರೋಶೆ ಮತ್ತು 4 ಚೈನ್ ಸ್ಟಿಚ್ಚು, 1 ಡಬಲ್ ಕ್ರೋಶೆ ಆಯಿತು ನೋಡಿ. ಇನ್ನು 2 ಟೈಮ್ಸ್ ಹಾಕಿಕೊಳ್ತೀನಿ. ತ್ರೀ ಇದರ ಬೇಸ್ ಲೈನ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ನೋಡಿ. ನಾನು ಈ ವರ್ಕಿದ್ದು ಎಂಡಲ್ಲಿ ಬೇಸ್ ಲೈನ್ ಹೇಗಿರ್ತದೆ ಅಂತ ತೋರಿಸ್ತೀನಿ. 3 ಚೈನ್ ಸ್ಟಿಚ್ ಅಲ್ಲ 3 ಡಬಲ್ ಕ್ರೋಶೆ ಪ್ಲಸ್ 4 ಚೈನ್ ಸ್ಟಿಚ್ ವರ್ಕ್ ಎಂಡಲ್ಲಿ ತೋರಿಸ್ತೀನಿ ಹೇಗೆ ಕಾಣ್ತದೆ ಅಂತ. ನಾನು ಇಲ್ಲಿ ವರ್ಕಿನ ಎಂಡಿಗೆ ಬಂದಿದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಆಗಿದೆ. ಇನ್ನೊಂದು ಚೈನ್ ಸ್ಟಿಚ್ ಹಾಕಿ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ತೀನಿ. ಆಮೇಲೆ ಈ ನಾಟನ್ನು ಮೇಲೆ ಎಳೆದರೆ ಟೈಟಾಗಿ ಕೂತ್ಕೋತದೆ ಇಲ್ಲಿ ದಾರ. ಇನ್ನು ನೆಕ್ಸ್ಟ್ ಇನ್ನೊಂದು ಕಲರ್ ಇದು ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೆ ನಾಟ್ ಹಾಕಿಕೊಂಡಿದ್ದೀನಿ. ಇಲ್ಲಿ ಡಬಲ್ ಕ್ರೋಶದ ತುದಿಯಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿಂದ ದಾರವನ್ನು ಒಳಗೆ ತೆಗೋತೀನಿ ನಾನು. ಈ ಗ್ಯಾಪಿನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ತೀನಿ. ಇನ್ನು 2 ಚೈನ್ ಸ್ಟಿಚ್, 1 2 ನೀಡಲ್ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಇತ್ತಲ್ಲ ಅದರ ತುದಿಯಲ್ಲಿ ತೆಗೆದುಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ತೀನಿ. ಈ ರೀತಿಯಾಗಿ 1 2 ಇನ್ನೇನು ಮಾಡ್ತೀನಿ ಅಂದರೆ 3 ಸತಿ ಚೈನ್ ಸ್ಟಿಚ್ ತೆಗೋತೀನಿ. 1 2 3 3 ಚೈನ್ ಸ್ಟಿಚ್ ತಗೊಂಡು ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಈ ಡಬಲ್ ಕ್ರೋಶೆ ಮಿಡಲಲ್ಲಿ ಗ್ಯಾಪ್ ಉಂಟು ನೋಡಿ, ಇಲ್ಲಿ ಈ ಗ್ಯಾಪಿನಲ್ಲಿ ಬಂದುಬಿಟ್ಟು ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಳುವ. 2ರಲ್ಲಿ ಒಂದು ಸತಿ ರಿಪೀಟ್ ಅಗೇನ್, 2ರಲ್ಲಿ ಒಂದು ಸತಿ. ಈಗ ನೋಡಿ ಇಲ್ಲೊಂದು ಚೈನಿನಾಗೆ ಕಾಣ್ತದಲ್ವಾ. ಈಗ ಇನ್ನೊಂದು ಸತಿ 3 ಚೈನ್ ಸ್ಟಿಚ್ಚು ಈ ರೀತಿ ಬಿಟ್ಟು ಹೋದರೆ ದಾರವನ್ನು ತೆಗೆದುಕೊಂಡ್ರೆ ಆಯ್ತು. ಇನ್ನೊಂದು ಸತಿ ಇಲ್ಲಿ 3 ಚೈನ್ ಸ್ಟಿಚ್ ಇದೆ ಅಲ್ವಾ, ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಈ 2 ಚೈನ್ ಸ್ಟಿಚ್ಚಿನ ಗ್ಯಾಪ್ ಉಂಟಲ್ವಾ
ಇಲ್ಲಿ ಬಂದು ಪುನಃ ಡಬಲ್ ಕ್ರೋಶೆ, ನೋಡಿ ಇಲ್ಲೇ ಇದನ್ನು ಕನ್ಸಿಡರ್ ಮಾಡಿದರೆ ಫಸ್ಟ್ ಇದನ್ನು 1 2 3 ಆಗಿದೆ. ಈಗ ಸೂಜಿ ಮೇಲೆ ದಾರ ತೆಗೆದುಕೊಂಡು 1 2 3 ಆದಮೇಲೆ ಸೂಜಿ ಮೇಲೆ ದಾರ ತೆಗೆದುಕೊಂಡು ಈ 2 ಚೈನ್ ಸ್ಟಿಚ್ಚಿದು ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಡಬಲ್ ಕ್ರೋಶೆ. ನಮಗೆ ಒಟ್ಟಿಗೆ ಈ ರೀತಿಯದ್ದು ಚೈನಿನ ಹಾಗೆ ಈ ರೀತಿ 6 ಬೇಕು. ಇಲ್ಲಿಗ 1 2 3 4 ಆಗಿದೆ. 6 ಹಾಕೊಂಡು ನೋಡೋಣ ಲೆಂತ್ ಎಷ್ಟು ಬರ್ತದೆ ಅಂತ. ಬೇಕು ಅಂತಾದರೆ ಇನ್ನೊಂಚೂರು ಲೆಂತ್ ಅದನ್ನು ಇನ್ಕ್ರೀಸ್ ಮಾಡಿಕೊಂಡ್ರೆ ಆಯಿತು. 2 3. ನಾನು ಕೂಡ ಈ ಡಿಸೈನನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹೇಗೆ ಬರ್ತದೆ ಡಿಸೈನ್ ಫೈನಲಲ್ಲಿ ಅಂತ ನೋಡೋಣ. ಈಗ ಇದನ್ನು ಹಾಕಿಕೊಳ್ಳೋಣ. 1 2 3 ಸೂಜಿ ಮೇಲೆ ದಾರ ತೆಗೆದುಕೊಂಡು ಈ 2 ಚೈನ್ ಸ್ಟಿಚ್ಚಿದು ಗ್ಯಾಪ್ ಇದೆ ನೋಡಿ, ಇಲ್ಲಿ ಬರಬೇಕು. ಇಲ್ಲಿಗ ಮೋಸ್ಟ್ಲಿ 6 ಆಗಿರಬೇಕು. 1 2 3 4 5 6. ಇದು ಲೆಂತ್ ಎಷ್ಟು ಬರ್ತದೆ ನೋಡಿಕೊಳ್ಳೋಣ. ಇನ್ನೊಂದು ಮಾಡಿಕೊಳ್ಳೋಣ, ಇನ್ನೊಂದು ಚೂರು ಲೆಂತ್ ಇರಲಿ ನೋಡಿ. 2 3 ಸತಿ ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಸೂಜಿ ಮೇಲೆ ದಾರ ತೆಗೆದುಕೊಂಡು ಇಲ್ಲಿ ಡಬಲ್ ಕ್ರೋಶೆ. ಡಿಸೈನು ಫೈನಲ್ ಆಗಿ ನೋಡುವಾಗ ಒಂದು ರೀತಿ ಚೆನ್ನಾಗಿ ಬರ್ತದೆ. ಇಲ್ಲಿ ಎಷ್ಟು ದೊಡ್ಡದು ನೋಡಿ, ಇಲ್ಲಿ ಮಿಡಲಲ್ಲಿ ಗ್ಯಾಪ್ ಕಾಣ್ತದೆ ನೋಡಿ, ಒಂದು ರೀತಿ ಯುನೀಕ್ ಆಗಿದೆ. ಇಲ್ಲಿ ನಾವು ಫಸ್ಟಿಗೆ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಪಕ್ಕದಲ್ಲಿ ನಮ್ಮದು ಥರ್ಡ್ ಒಂದು ಡಬಲ್ ಕ್ರೋಶೆ ಉಂಟು ನೋಡಿ. ಇಲ್ಲಿ ಇಲ್ಲ ಗೊತ್ತಕ್ಕೆ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಫಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಈ ರೀತಿಯಾಗಿ. ಈಗ ನಮ್ಮ ವರ್ಕ್ ಹೇಗೆ ಕಾಣಿಸ್ತದೆ ನೋಡೋಣ. ನೋಡಿ ಈ ರೀತಿಯಲ್ಲಿ ಕಾಣಿಸ್ತದೆ, ಒಂದು ಚೈನಿನಾಗಿ ಕಾಣಿಸ್ತಿದೆ. ಇನ್ನು ನೆಕ್ಸ್ಟು ಇಲ್ಲಿ 4 ಚೈನ್ ಸ್ಟಿಚ್ಚಿನ ಗ್ಯಾಪಿಗೆ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಅದು ಕುಚ್ಚು ಕಟ್ಟಲಿಕ್ಕೆ 1 2 3 4. ಇಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ನೋಡಿ. ಈಗ ಇಲ್ಲಿ ಇದು ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ಲಾಸ್ಟಿಗೆ ಇಲ್ಲಿ ಮಿಡಲಲ್ಲಿ ಒಂದು ಬೀಡನ್ನು ಅಟ್ಯಾಚ್ ಮಾಡೋಣ, ಅದು ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ಇಲ್ಲಿ ಫಸ್ಟಿನ ಸೆಕೆಂಡ್ ಒನ್ನಲ್ಲಿ ಫಸ್ಟಿದು ಡಬಲ್ ಕ್ರೋಶದ ಮೇಲ್ಗಡೆ ನಾಟ್ ಹಾಕ್ಕೊಂಡಿದ್ದೀನಿ 4 ಚೈನ್ ಸ್ಟಿಚ್ಚನ್ನು. ಇನ್ನೀಗ ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 ಸೂಜಿ ಮೇಲೆ ದಾರ ತೆಗೆದುಕೊಂಡು ಇಲ್ಲಿ ಅದರ ಸೆಕೆಂಡ್ ಇದು ಡಬಲ್ ಕ್ರೋಶದ ಮೇಲ್ಗಡೆ ಲಾಕ್ ಹಾಕಿಕೊಳ್ಳೋಣ ಈ ರೀತಿಯಾಗಿ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಇನ್ನು ಆವಾಗದ ಹೇಗೆ ಅದನ್ನೇ ರಿಪೀಟ್ ಮಾಡಿದರೆ ಆಯಿತು. 3 ಚೈನ್ ಸ್ಟಿಚ್ಚು, ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಈ 2 ಡಬಲ್ ಕ್ರೋಶದ ಗ್ಯಾಪಲ್ಲಿ ಬಂದುಬಿಟ್ಟು ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಈಗ ಇಲ್ಲಿ ನಾನು ಈ 2ರ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡೆ. ಇನ್ನು ಇವಾಗ 3 ಚೈನ್ ಸ್ಟಿಚ್ಚು. ಇನ್ನು ಫಸ್ಟ್ ಮಾಡಿದ ಹಾಗೆಯೇ ರಿಪೀಟ್ ಮಾಡಿಕೊಂಡು ಹೋದರೆ ಆಯಿತು.
3 ಚೈನ್ ಸ್ಟಿಚ್ ಆದಮೇಲೆ ಈ 2 ಡಬಲ್ ಕ್ರೋಶದ ಮಿಡಲಿನ ಗ್ಯಾಪಲ್ಲಿ ಪುನೊಮ್ಮೆ ಡಬಲ್ ಕ್ರೋಶೆ. ನಾನು ಇದೇ ರೀತಿ ಕಂಟಿನ್ಯೂ ಮಾಡಿ ವರ್ಕ್ ಲಾಸ್ಟಲ್ಲಿ ಹೇಗೆ ಕಾಣ್ತದೆ ಅಂತ ತೋರಿಸಿಕೊಡ್ತೀನಿ. ಏನಾದರೂ ಡೌಟ್ ಇದ್ದರೆ ವಿಡಿಯೋವನ್ನು ಇನ್ನೊಂದು ಸತಿ ನೋಡಿ. 3 ಚೈನ್ ಸ್ಟಿಚ್ಚು, ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇದರ ಗ್ಯಾಪಿನಲ್ಲಿ ಡಬಲ್ ಕ್ರೋಶದ ಗ್ಯಾಪಿನಲ್ಲಿ ಇನ್ನೊಮ್ಮೆ ಡಬಲ್ ಕ್ರೋಶೆ. ತುಂಬ ಈಸಿಯಾಗಿದೆ ಡಿಸೈನು. ಫಸ್ಟಿಗೆ ನೋಡುವಾಗ ಸ್ವಲ್ಪ ಟ್ರಿಕ್ಕಿ ಅಂತ ಅನ್ನಿಸ್ತದೆ ಅಷ್ಟೇ. ಇದು ಒಟ್ಟಿಗೆ 6 ಟೈಮ್ಸ್ ಆಗಬೇಕು. ಈಗ ಇಲ್ಲಿ 1 2 3 4 ಟೈಮ್ಸ್ ಆಗಿದೆ. ಇನ್ನು 2 ಟೈಮ್ಸ್ ಆಗಿ ನಾನಿಲ್ಲಿ ಲಾಕ್ ಹಾಕಿಕೊಳ್ತೀನಿ. ನೋಡಿ, ಇಲ್ಲಿ ಪೂರ್ತಿ ವರ್ಕ್ ಆದಮೇಲೆ ಈ ರೀತಿಯಾಗಿ ಟಸಲ್ ಕಾಣಿಸ್ತದೆ ಈ ಕುಚ್ಚು ಡಿಸೈನ್. ಇಲ್ಲಿ 3 ಆರ್ಚಿಗೆ ನಾನು ವಿದೌಟ್ ಕುಚ್ಚು ಮಾಡಿಟ್ಟಿದ್ದೀನಿ, ಮತ್ತು ಮಿಕ್ಕಿದ್ದಕ್ಕೆ ಕುಚ್ಚಿನೊಟ್ಟಿಗೆ ಮಾಡಿದ್ದೀನಿ. ಈ ಡಿಸೈನ್ ನಿಮಗೆ ಹೇಗೆ ಅನಿಸಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಥ್ಯಾಂಕ್ ಯು.